ಈ ಪೇಂಟ್ ಗೇಜ್ ಏನಂದ್ರೆ ಎಂಟೈರ್ಲಿ ವೆಹಿಕಲ್ಗೆ ಎಲ್ಲೆಲ್ಲಿ ಪೇಂಟಿಂಗ್ ಆಗಿದೆ ಗೊತ್ತಾಗ್ಬಿಡುತ್ತೆ. ನಿಮ್ ಗಾಡಿ ಈಗ ಬಂದಿದ್ದೀರಾ, ನೀವು ಗಾಡಿ ನೋಡಿದ್ದೀರಾ, ನಿಮ್ ಗಾಡಿ ನೋಡಿದ್ರೆ 9.7 ಇದೆ. 9.7 ಅಂದ್ರೆ ಎಕ್ಸಲೆಂಟ್ ಟೈರ್. ಗಾಡಿ ನಿಮ್ದು ಜಾಸ್ತಿ ಲೈಫ್ ಆಗಿದೆ, ರೀಸೆಂಟ್ ಆಗಿ ತಗೊಂಡಿರ್ಬೋದು. ಓಕೆ, ಇನ್ನೊಂದು ನೋಡಿ ರೆನಾಲ್ಡ್ ಟ್ರೈಬರ್ ಕೂಡ ಇದೆ, ಅದು 7 ಸೀಟರ್ XUV 700 ಇದೆ, ರೆಡ್ ಕಲರ್ ನೋಡಿ ಎಷ್ಟು ಸರ್. ಇದು ಆಲ್ಟೋ 90s ಜನರೇಷನ್ ಆಲ್ಟೋ ಅಂದ್ರೆ ಕ್ರೇಜಿ. ನಾವ್ ಏನ್ ಮಾಡ್ತೀವಿ, ಆಕ್ಸಿಡೆಂಟ್ ಇದೆಯಾ, ಫ್ಲಡ್ಡೆಡ್ ಆಗಿದ್ಯಾ, ಆಮೇಲೆ ಗಾಡಿ ಮೇಲೆ ಕೇಸ್ ಇದೆ, ಅದು ನಾವು ಡೀಲ್ ಲಿಸ್ಟ್ ಅದು ತಗೊಳಲ್ಲ ನಾವು. ನಾನ್ ಫ್ಲಡ್ಡೆಡ್ ಇದೆಯಾ, ನಾನ್ ಆಕ್ಸಿಡೆಂಟ್ ಇದೆಯಾ, ಮೀಟರ್ ಟೆಂಪರ್ ಏನಾದ್ರು ಆಗಿದೆ ಹಳೇದು ಹೇಳಿ. ಕೆಲವರು ಜನ ಡ್ರೀಮ್ ಕಾರ್ ಇರುತ್ತೆ, ನಮ್ಮ ಹತ್ರ ಇದೆ, ಅದು ನಾವು ಕಮ್ಮಿಗೆ ಕೊಡ್ತಾ ಇದೀವಿ. ನಾರ್ಮಲ್ ಆಗಿ ನೀವು ಗಾಡಿನ ತಗೊಂಡೋಗಿ ಡ್ರೈವ್ ಮಾಡ್ಬೋದು, ಏನು ನಿಮ್ಗೆ ಪ್ರಾಬ್ಲಮ್ಸ್ ಇಲ್ಲ ಅಂತ. ಆಫ್ಟರ್ 1 year ಅದು ಕೂಡ ನಾವೇ ಸರ್ವಿಸ್ ಮಾಡ್ಕೊಡ್ತೀವಿ. ಅಂದ್ರೆ ಫಸ್ಟ್ ಟೈಮ್ ಯೂಸರ್, ಚಿಕ್ಕ ಫ್ಯಾಮಿಲಿ, ಜಾಸ್ತಿ ಇನ್ವೆಸ್ಟ್ ಮಾಡಲ್ಲ ಅಂದ್ರೆ ಪ್ಲೀಸ್ ಗೋ ಫಾರ್ ದಿಸ್ ಆಲ್ಟೋ. ಗಾಡಿ ತಗೊಳ್ಳೋ ಟೈಮಲ್ಲಿ ನನ್ನ ಗಾಡಿ ಈ ಚೆಕ್ ಪಾಯಿಂಟ್ಸ್ ಇಂದ ಹೋಗಿದೆ, ಇವಾಗ 28 ಆಗಿದೆ, ಈ ತರ 27 ಆಗಿದೆ, ಈ ತರ ಹೋಗ್ತಾ 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 10, 9 ಅಂತ ಬರುತ್ತೆ. ಹಲೋ ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ, ಆಗ್ಲೇ ನಾವು ಇವತ್ತು ಕಾಸ್ 24 ಯೂಸ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಅಂಡ್ ಈ ಬ್ರಾಂಚ್ ಬಂದು ಎಕ್ಸಾಕ್ಟ್ ಆಗಿ ಕೋರಮಂಗಲ ನೆಕ್ಸಸ್ ಮಾಲ್, ಫೋರಮ್ ಮಾಲ್ ನಿಮಗೆ ಗೊತ್ತಿರುತ್ತೆ. ಫಿಫ್ತ್ ಫ್ಲೋರ್ ಅಂಡ್ ಫೋರ್ತ್ ಫ್ಲೋರ್ ಅಲ್ಲಿ ಇರುತ್ತೆ. ಅಂಡ್ ಇವತ್ತು ಏನೇನು ಆಫರ್ಸ್ ನಡೀತಾ ಇದೆ, ಎಕ್ಸ್ಚೇಂಜ್ ಮತ್ತೆ ಕಾರ್ನ ಹೆಂಗೆ ಸೇಲ್ ಮಾಡೋದು, ಬೈ ಮಾಡೋದು, ಎಕ್ಸ್ಚೇಂಜ್ ಆಫರ್ಸ್ ಏನೇನು ಚೆಕ್ ಪಾಯಿಂಟ್ಸ್ ಇದೆ ಎಲ್ಲ ತಿಳಿಸ್ಕೊಡಕ್ಕೆ ನಮ್ಮ ಜೊತೆ ಇವತ್ತು ಅಬ್ದುಲ್ ಸರ್ ಅವರು ಜಾಯಿನ್ ಮಾಡ್ತಾರೆ. ಸೊ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಅಂಡ್ ಎಂಜಾಯ್. ಹಲೋ ಸರ್. ಹಲೋ ನಮಸ್ಕಾರ ಸರ್, ಹೆಂಗಿದ್ದೀರಾ ಸರ್? ಸರ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಫಸ್ಟ್ ಟೈಮ್ ಬಂದಿದ್ದೀನಿ ಸರ್ ಕಾಸ್ 24ಗೆ. ಓಕೆ ಸರ್, ಖಂಡಿತ ನಾನು ಸಜೆಸ್ಟ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಆನ್ ಬಿಹಾಫ್ ಆಫ್ ಕಾಸ್ 24 ನಾನು ವೆಲ್ಕಮ್ ಮಾಡ್ತೀನಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ನೀವು ಯಾವ ಗಾಡಿ ನೋಡ್ತಾರೆ? ಫಸ್ಟ್ ಆಫ್ ಆಲ್ ಟೀ, ಕಾಫಿ ಏನು ಕುಡಿತೀರಾ ಸರ್? ಆಯ್ತು ಸರ್, ಕಾಫಿ ಅಲ್ಲಿ ಆಲ್ರೆಡಿ ಆಗಿದೆ ಸರ್. ಸರ್, ಈಗ ನಮ್ಮ ವೀಕ್ಷಕರಿಗೆ ನಾರ್ಮಲ್ ಆಗಿ ಲೋ ಬಜೆಟ್ ಇಂದ ಹೈ ಬಜೆಟ್ ಅವ್ರಿಗೆ ಸ್ವಲ್ಪ ಡಿಮ್ಯಾಂಡ್ಸ್ ಇದೆ. ಆ್ಯಂಡ್ ಇಲ್ಲಿ ಗಾಡಿನ ಪರ್ಚೇಸ್ ಮಾಡ್ಬೇಕಂದ್ರೆ ಅದು ಏನು ಔಟ್ಸೈಡ್ ಆಫ್ ದ ಬಾಕ್ಸ್ ಏನಕ್ಕೆ ಇಲ್ಲಿ ಬರ್ಬೇಕಂತ. ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಗಾಡಿ ತಗೊಂಡ್ರೆ ಏನ್ ಬೆನಿಫಿಟ್ ಅಂದ್ಬಿಟ್ಟು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ನಾವ್ ಯಾವ್ದಾದ್ರು ಗಾಡಿ ಪರ್ಚೇಸ್ ಮಾಡ್ಬೇಕಂದ್ರೆ ಫಸ್ಟ್ ನಾವ್ ಏನ್ ಮಾಡ್ತೀವಿ, ಆಕ್ಸಿಡೆಂಟ್ ಇದೆಯಾ, ಫ್ಲಡ್ಡೆಡ್ ಆಗಿದ್ಯಾ, ಅಂದ್ರೆ ಮೀಟರ್ ಟೆಂಪರ್ ಏನಾದ್ರು ಆಗಿದ್ಯಾ ಅದು ನೋಡ್ತೀವಿ ಫಸ್ಟ್. ಆಮೇಲೆ ಗಾಡಿ ಮೇಲೆ ಕೇಸ್ ಇದೆ, ಅದು ನಾವು ಡೀಲ್ ಲಿಸ್ಟ್ ಅದು ತಗೊಳಲ್ಲ ನಾವು ಪ್ಯೂರ್ ಕಸ್ಟಮರ್ ಟು ಕಸ್ಟಮರ್ ಡೀಲ್ ಮಾಡೋದು. ಇವಾಗ ನೀವು ಗಾಡಿ ಕೊಡ್ತೀರಾ, ಅದಕ್ಕೆ ನಾವು ಫಸ್ಟ್ ಚೆಕ್ ಮಾಡ್ತೀವಿ, 140 ಚೆಕ್ ಪಾಯಿಂಟ್ ಚೆಕ್ ಮಾಡ್ತೀವಿ. ನಾನ್ ಫ್ಲಡ್ಡೆಡ್ ಇದೆಯಾ, ನಾನ್ ಆಕ್ಸಿಡೆಂಟ್ ಇದೆಯಾ, ಮೀಟರ್ ಟೆಂಪರ್ ಏನಾದ್ರು ಆಗಿದೆ ಹಳೇದು, ಅದೆಲ್ಲ ಚೆಕ್ ಮಾಡಿನೇ ನಾವು ತಗೊಳ್ಳೋದು. ಆಮೇಲೆ ನಾವು ಲೈವ್ ಮಾಡ್ತೀವಿ ಆಪ್ ಅಲ್ಲಿ, ಆಮೇಲೆ ಸೇಲ್ ಮಾಡ್ತೀವಿ. ಇವಾಗ ನೋಡಿ, ನಮ್ ಖಂಡಿತ ನಾವು ಇಸ್ಕೊಳ್ಬೇಕಂದ್ರೆ ಎಲ್ಲರಿಗೂ ಆಸೆ ಇರುತ್ತೆ, ಒಂದ್ ಮನೆ ಕಾರ್ ಬೇಕು ಅಂದ್ಬಿಟ್ಟು. ಕೆಲವರು ಜನ ಏನ್ ಮಾಡ್ತಾರೆ, ದೊಡ್ಡ ಕಾರ್ ನೋಡ್ತಾರೆ, ಕೆಲವರು ಜನ ಮೀಡಿಯಮ್ ದೊಡ್ಡ ಫ್ಯಾಮಿಲಿ ಇರುತ್ತೆ 7 ಸೀಟರ್ ನೋಡ್ತಾರೆ, ಕೆಲವರು ಜನ ಸ್ಮಾಲ್ ಹ್ಯಾಚ್ ಬ್ಯಾಕ್ ನೋಡ್ತಾರೆ, ಇನ್ನ ಮಿನಿನೂ ನೋಡ್ತಾರೆ. ಅದಕ್ಕೆ ನಾವು ಕಾನ್ಸೆಪ್ಟ್ ಏನಂದ್ರೆ, ನಮ್ದು ಹತ್ರ ಎಲ್ಲಾ ಕಾರ್ ಇದೆ. ಕಾಸ್ 24 ಬಂದ್ರೆ ನಿಮ್ಗೆ 19 lakhs ಕಾರು ಇದೆ. ನಿಮ್ಗೆ ಯಾವ ಕಾರ್ ಬೇಕು ನಾನು ಅದು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಇವಾಗ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ರೆ XUV 500 ಇದೆ ನಮ್ಮ ಹತ್ರ. W7 ಇದೆ ಇದು ಬಂದು 7 ಸೀಟರ್ ಗಾಡಿ ಇದೆ, ಡೀಸೆಲ್, ಸಿಂಗಲ್ ಓನರ್. ಓಕೆ ಸರ್. ಅಂಡ್ ಎಕ್ಸ್ಚೇಂಜ್ ಆಫರ್ಸ್ ಎಲ್ಲ ಏನಾದ್ರು ಬರುತ್ತಾ ಸರ್? ಸರ್, ಎಕ್ಸ್ಚೇಂಜ್ ನೀವು ಯಾವ್ದಾದ್ರು ಗಾಡಿ, ನಿಮ್ ಹಳೆ ಗಾಡಿ ಮೇ ಬಿ ಯು ವಾಂಟ್ ಟು ಅಪ್ಗ್ರೇಡ್, ನನ್ಗೆ ಬೇಡಪ್ಪ ನಾನು ಅಪ್ಗ್ರೇಡ್ ಮಾಡ್ಬೇಕಂದ್ರೆ ನೋ ನೀಡ್ ಟು ವರಿ. ನಿಮ್ಗೆ ಎಕ್ಸ್ಚೇಂಜ್ ಬೋನಸ್ ಅಪ್ ಟು 50,000 ಇದೆ. ಪ್ಲಸ್ ವಿಲ್ ಬೈ ಯರ್ ಕಾರ್. ಅದು ಏನು ಪ್ರಾಬ್ಲಮ್ ಇಲ್ಲ, ವಿತ್ ಇನ್ ಅ ಸೆಕೆಂಡ್ ಹ್ಯಾಸಲ್ ಫ್ರೀ ಪ್ರೊಸೆಸ್. ನೀವು ಗಾಡಿ ಬಂದ್ ತರೋ ಅದರ ಏನಿಲ್ಲ, ಅಪಾಯಿಂಟ್ಮೆಂಟ್ ಇರುತ್ತೆ, ಆಪಲ್ ಹೋಗಿ ಬೈ ಇರುತ್ತೆ, ಸೆಲ್ ಇರುತ್ತೆ, ಸೆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ನಿಮ್ ಮನೆಗೆ ಬರ್ತಾರೆ, ಇನ್ಸ್ಪೆಕ್ಟ್ ಮಾಡ್ತಾರೆ ಗಾಡಿ. ನೀವೆಲ್ಲ ಓಕೆ ಅಂದ್ರೆ ನಿಮ್ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ ಸರ್. ಹ್ಯಾಸಲ್ ಫ್ರೀ ಆಗುತ್ತೆ. ಅಂಡ್ ಲೋನ್ ಎಲ್ಲ ಎಷ್ಟು, ಐ ಮೀನ್ ಹೆಂಗೆ ಸರ್? ಸರ್, ಯಾವ್ದಾದ್ರು ಗಾಡಿ ನೀವು ಲೋನ್ ಅಲ್ಲಿ ತಗೊಂತೀರಾ ಅಂದ್ರೆ ಫಸ್ಟ್ ಆಫ್ ಆಲ್ ನೋಡೋದು ಸಿಬಿಲ್. ನಿಮ್ ಸಿಬಿಲ್ ಕೆಲವರು ಜನ 0 ಡೌನ್ ಪೇಮೆಂಟ್ ಬೇಕಂತಾರೆ, ಆದ್ರೆ ಎಲ್ಲರಿಗೂ ಸಿಕ್ಕಲ್ಲ. ಇವನ್ ಎಲ್ಲರೂ ಎಲಿಜಿಬಲ್ ಇರಬೇಕು, ಅಬೌವ್ 750 ಇರ್ಬೇಕು ಸಿಬಿಲ್, ದೆನ್ ಓನ್ಲಿ ಈಸ್ ಎಲಿಜಿಬಲ್ ಫಾರ್ 0 ಡೌನ್ ಪೇಮೆಂಟ್. ಕೆಲವರು ಜನ 600, 650, 780 ಏನು ಆಗಲ್ಲ. ಅಬೌವ್ 750 ಇದ್ರೆ ಮಾತ್ರ ಹಿ ಇಸ್ ಎಲಿಜಿಬಲ್ ಫಾರ್ 0 ಡೌನ್ ಪೇಮೆಂಟ್. ಅದೇ ಕೆಲವರು ಜನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ, ಕಾಸ್ 24 ಬಂದ್ರೆ ಎಲ್ಲರಿಗೂ 0 ಡೌನ್ ಪೇಮೆಂಟ್ ಎಲ್ಲರಿಗೂ ಸಿಕ್ಕಲ್ಲ. 750 and ಅಬೌವ್ ಇದ್ರೇನೆ ಸಿಕ್ಕದು ಇದು. ಸರ್, ಎಷ್ಟು ಹೇಳ್ತಾ ಇದ್ದೀರಾ ಸರ್ XUV 500? ಸರ್, ನೀವು ಇನ್ನ ಒಂದು ಏನಂದ್ರೆ, ಕೆಲವರು ಜನ ಅನ್ಕೊಳ್ತಾರೆ ಕಾರ್ಸ್ 24 ಅಲ್ಲಿ ತುಂಬಾ ಜಾಸ್ತಿ ಎಕ್ಸ್ಪೆನ್ಸಿವ್ ಅಂದ್ಬಿಟ್ಟು. ಕಂಪೇರ್ ಟು ದ ಮಾರ್ಕೆಟ್ ಅಂಡ್ ಅದರ್ ಕಾಂಪಿಟೇಟರ್, ನಮ್ ಕಾಂಪಿಟೇಟರ್ ಕಂಪೇರ್ ಮಾಡಿದ್ರೆ ಅವ್ರಿಗಿಂತ ನಮ್ಗೆ 20,000 ಕಮ್ಮಿ ಇರುತ್ತೆ. ಇದು ಅಶೋರ್ಡ್. ನೀವು ಬೇಕಾದ್ರೆ ಚೆಕ್ ಮಾಡಿ ಮಾರ್ಕೆಟ್ ಅಲ್ಲಿ, ಮಾರ್ಕೆಟ್ ಅಂಡ್ ಅದರ್ ಅವರ್ ಕಾಂಪಿಟೇಟರ್ಸ್ ಕಂಪೇರ್ ಮಾಡಿದ್ರೇನು 20-30,000 ಆಲ್ವೇಸ್ ಲೆಸ್ ನಿಮ್ಗೆ ಸಿಗುತ್ತೆ ಕಾಸ್ 24 ಅಲ್ಲಿ.
Alright, sir. ಆಮೇಲೆ ಇದು ಪ್ರೈಸ್ ಬಂದು ನಿಮ್ಗೆ ತುಂಬಾ ವಿತ್ ವಾರಂಟಿ, ಅಲಾಂಗ್ ವಿತ್ ದಿಸ್ ವಿಲ್ ಗಿವ್ 1 year ವಾರಂಟಿ ಪ್ಲಸ್ 1 year ಸರ್ವಿಸ್ ಕೂಡ ಫ್ರೀ ಇದೆ. ನಮ್ಮ ಹತ್ರನೇ ತಗೊಳ್ಬೇಕು, 1 year service. ನಾವೇ ಮಾಡ್ಕೊಡ್ತೀವಿ. ಅಂಡ್ ಒನ್ ಮೋರ್ ಥಿಂಗ್, ನೋ ನೀಡ್ ಟು ವರಿ, ನಮ್ ಕೆಲಸ ಇದೆ ಹೆಂಗ್ ಬಂದ್ ಕೊಡೋ ಗಾಡಿ ಅದಲ್ಲ, ಹೋಮ್ ಪಿಕಪ್ ಕೂಡ ಇರುತ್ತೆ ಅಂಡ್ ಡ್ರಾಪ್ ಆಫ್ ಕೂಡ ಇರುತ್ತೆ. ನಿಮ್ ಮನೆಗೆ ಬಂದು ಗಾಡಿ ತಗೊಂಡೋಗ್ತಾರೆ, ನಿಮ್ ಮನೆಗೆ ಬಂದು ಗಾಡಿ ಕೊಡ್ತಾರೆ. ಸೂಪರ್ ಸರ್, ಚೆನ್ನಾಗಿದೆ ಇದು ಆಪ್ಷನ್. ಅಂಡ್ ನೆಕ್ಸ್ಟ್ ವೆಹಿಕಲ್ ನೋಡ್ಬೋದು ವೀಕ್ಷಕರೇ, ನಮ್ಮ ಮುಂದೆ ಒಂದು ಸರ್ ಇನ್ನೂ ಒಂದು ಬಂತು. ಇವಾಗ ಕೆಲವರು ಜನ ಹೇಳ್ತಾರೆ XUV ತುಂಬಾ ದೊಡ್ಡದಾಯ್ತು ಅಂದ್ಬಿಟ್ಟು. ಓಕೆ, ಇನ್ನೂ ಒಂದು ನೋಡಿ, ರೆನಾಲ್ಡ್ ಟ್ರೈಬರ್ ಕೂಡ ಇದೆ, ಅದು 7 seater. 7 seater. ಇದು 7 seater, ಅದು ಸ್ವಲ್ಪ ದೊಡ್ಡದು ಅನ್ಸ್ತಾ ಇದೆಯಾ ಫ್ಯಾಮಿಲಿಗೆ, ಇದು ತಗೊಳ್ಳಿ. ಮತ್ತೆ ರೆನಾಲ್ಡ್ ಟ್ರೈಬರ್ ಕೂಡ ಇದೆ ನಮ್ಮ ಹತ್ರ, ಇದು 7 seater ಇದೆ. ಸೊ ಚೆನ್ನಾಗಿದೆ ಸರ್, ಕಲರು ಸೂಪರ್ ಆಗಿದೆ. ಅಂಡ್ ಇದು ಪ್ರೈಸಿಂಗ್ ಎಷ್ಟು ಬರುತ್ತೆ ಸರ್ ಇದು? ಸರ್ ಇದು ತುಂಬಾ ಕಮ್ಮಿ ಇದೆ, ನಿಮ್ 7 seater ಆಲ್ಮೋಸ್ಟ್ 7 lakhs ಚಿಲ್ಲರೆ ಇದೆ. ಇದು 7 ತುಂಬಾ ಕನ್ವೀನಿಯನ್ಸ್ ಇದೆ, ಪವರ್ ಸ್ಟೀರಿಂಗ್ ಇದೆ, 1 liter ಇಂಜಿನ್ ಬರ್ತದೆ, 3 cylinders ಇದೆ, ತುಂಬಾ ಚೆನ್ನಾಗಿದೆ ಇದು. 7 seater ಬೇಕಂದ್ರೆ ಒಂದು 7 seater ನೋಡಿ, ಕಮ್ಮಿಗೆ ಬೇಕಂದ್ರೆ ಇದು ಇದೆ. ಆಲ್ರೈಟ್. ಅಂಡ್ ನೆಕ್ಸ್ಟ್ ನೋಡ್ಬೋದು ವೀಕ್ಷಕರೇ, ನಮ್ಮ ಮುಂದೆ ಒಂದು XUV 700 ಇದೆ, ರೆಡ್ ಕಲರ್. ನೋಡಿ ಎಷ್ಟು ಸರ್ ಇದು ಕಲರ್ ಇದೆ. ಇದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಇದು XUV 700 ಲೇಟೆಸ್ಟ್ ಬಂದಿರೋದು, ತುಂಬಾ ಜನ ಕ್ರೇಸ್ ಇದೆ, ಒಂದು ಡ್ರೀಮ್ ಇದೆ ತಗೊಳ್ಳೋಣ ಅನ್ಬಿಟ್ಟು. ಹೌದು, XUV 7 ನಮ್ಮ ಹತ್ರ ಇದೆ, ಆಟೋಮೆಟಿಕ್ ಇದೆ, 7 seater ಇದೆ, ವೆರಿ ಗುಡ್. AXL 7 ವೇರಿಯಂಟ್ ಅಲ್ಲ ಸರ್, ಫುಲ್ಲಿ ಟಾಪ್ ಎಂಡ್. ಫುಲ್ಲಿ ಟಾಪ್ ಎಂಡ್, ನಿಮ್ ಸನ್ ರೂಫ್ ಕೂಡ ಇದೆ, ಪ್ಯಾನೋರಾಮಿಕ್ ಬ್ಯೂಟಿಫುಲ್ ಫ್ಯೂಚರ್ಸ್ ಕೊಟ್ಟಿದ್ದಾರೆ ಮಹೇಂದ್ರ ಅವರು. ರಿಯಲಿ ಕೆಲವರು ಜನ ಡ್ರೀಮ್ ಕಾರ್ ಇರುತ್ತೆ, ನಮ್ಮ ಹತ್ರ ಇದೆ, ಅದು ನಾವು ಕಮ್ಮಿಗೆ ಕೊಡ್ತಾ ಇದೀವಿ. ಎಷ್ಟಿದೆ ಸರ್ ಇದು ಪ್ರೈಸಿಂಗು? ಇದು ಆಲ್ಮೋಸ್ಟ್ ನಿಮ್ಗೆ 19 lakhs ಚಿಲ್ಲರೆ ಇದೆ. ನೀವು ಹೊಸ ಕಾರ್ ತಗೊಂಡ್ರೆ ಇದೆ ನಿಮ್ಗೆ ಆಲ್ಮೋಸ್ಟ್ 26-27 ಕ್ರಾಸ್ ಆಗ್ತಾ ಇದೆ. 27 lakhs ಕ್ರಾಸ್ ಆಗ್ತಾ ಇದೆ. ಓಕೆ, ಚೆನ್ನಾಗಿದೆ ಸರ್. ಅಂಡ್ ಆಟೋಮೆಟಿಕ್ ಬರುತ್ತೆ ಇದು, ನೀವು ಚೆಕ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, LED ಲೈಟ್ಸ್. ನನಗೆ ಅಂತೂ ತುಂಬಾ ಖುಷಿ ಆಯ್ತು ಸರ್ ಈ ಗಾಡಿ ನಾನು ನೋಡಿದ್ರೆ. ಇನ್ನೂ ನೋಡಿ, ಕೆಲವರು ಜನ ಗ್ರ್ಯಾಂಡ್ ವಿಟರ್ ಇಷ್ಟ ಇರುತ್ತೆ, ನಾವು ತಗೊಳ್ಬೇಕಂದ್ರೆ ನಮ್ಮ ಹತ್ರನೇ ಇದೆ ಇದು. ಗ್ರ್ಯಾಂಡ್ ವಿಟರ್ ವೆರಿ ಬ್ಯೂಟಿಫುಲ್ ಇನ್ ಕಲರ್, ಡೆನಿಮ್ ಬ್ಲೂ ಕಲರ್ ಇದೆ, ಅಲಾಯ್ ವೀಲ್ಸ್ ಇದೆ, ಲೆಸ್ ಮೇಂಟೆನೆನ್ಸ್, ಚೆನ್ನಾಗಿದೆ ಸರ್ ನೋಡಕ್ಕೆ ಇದು. ಅಂಡ್ ಓನರ್ ಸರ್ ಮೈಲೇಜ್ ತುಂಬಾ ಜಾಸ್ತಿ ಇದೆ. ಇದು ನಿಮ್ಗೆ ಸಿಂಗಲ್ ಓನರ್ ಸರ್, ಸಿಂಗಲ್ ಓನರ್ ಜೆಟಾ ವೇರಿಯಂಟ್, ಮಿಡ್ ವೇರಿಯಂಟ್ ಇದೆ, ತುಂಬಾ ಚೆನ್ನಾಗಿದೆ. ಪ್ರೈಸಿಂಗ್ ಎಷ್ಟು ಬರುತ್ತೆ ಸರ್ ಇದು? ಸರ್ ನಿಮ್ಗೆ ಆಲ್ಮೋಸ್ಟ್ ಏನು ಕವರ್ ಆಗುತ್ತೆ, ಒಂದು 6-7 lakhs ಅಲ್ಲಿ ಸಿಗ್ಬಿಡುತ್ತೆ ಗಾಡಿ. 6-7 lakhs ಅಲ್ಲಿ ಸಿಗುತ್ತೆ. ನೀವು ಡೈರೆಕ್ಟ್ ವಿಸಿಟ್ ಮಾಡಿ ಶೋರೂಮ್ ಅಲ್ಲಿ. ಯಾವಾಗಲೂ ಸರ್ ಅಬ್ದುಲ್ ಸರ್ ಅವ್ರು ಯಾವಾಗಲೂ ಇದ್ದೇ ಇರ್ತಾರೆ. ಅಂಡ್ ನೆಕ್ಸ್ಟ್ ಹಂಗೆ ಬಂದ್ರೆ ಟಾಟಾ ಲವರ್ಸ್ ಯಾರು ಇದ್ದೀರಾ ನೋಡ್ಬೋದು. ನೋಡಿ, ನೆಕ್ಸಾನ್ ಇದೆ ನಮ್ಮ ಹತ್ರ. ಒಂದು ಗ್ಲೋಬಲ್ ಎನ್ಕ್ಯಾಪ್ ಅಲ್ಲಿ 5 star ರೇಟಿಂಗ್ ತಗೊಂಡಿರೋ ಕಾರ್ ಅಂದ್ರೆ ಟಾಟಾ ಅಂತ ಹೇಳ್ಬೋದು ಈಸಿಯಾಗಿ, ಯಾಕಂದ್ರೆ ಅಷ್ಟು ಸೇಫ್ಟಿ ರೇಟಿಂಗ್ಸ್ ಇದೆ. ಸರ್ ಇದು ಡೀಟೇಲ್ಸ್ ಎಲ್ಲನಾ ಸರ್? ಸರ್ ಇದು ಸಿಂಗಲ್ ಓನರ್ ಮ್ಯಾನುವಲ್ ಸರ್, ಟಾಟಾಗೆ ಯಾರು ಬೀಟ್ ಮಾಡಲ್ಲ ಇನ್ ಟರ್ಮ್ಸ್ ಆಫ್ ಸೇಫ್ಟಿ. ಸೇಫ್ಟಿಗೆ ಬಂದ್ಬಿಟ್ರೆ ಎವ್ರಿ ಒನ್ ಮೈಂಡ್ ಬಂದೇ ಬರೋದು ಟಾಟಾ ಅನ್ಬಿಟ್ಟು. ಐ ಆಮ್ ರಿಯಲಿ ಪ್ರೌಡ್. ಅಷ್ಟು ಚೆನ್ನಾಗಿ ಗಾಡಿ ಯಾವ್ದಾದ್ರು ತಗೊಳ್ಳಿ, ಟಾಟಾದು ರಿಯಲಿ ವರ್ಕ್ ಸ್ಟ್ರಾಂಗ್. ದ ಮೇನ್ ಥಿಂಗ್ ನಾವು ತಗೊಳ್ಳೋದು ಏನಿಗೆ ಅಂದ್ರೆ ನಮ್ಮ ಫ್ಯಾಮಿಲಿ ಸೇಫ್ ಇರ್ಬೇಕಂದ್ರೆ ಇದಕ್ಕೆ ಗಾಡಿ ಅಂತೂ ಫುಲ್ ಸೇಫ್ ಇದೆ, ಮೈಲೇಜ್ ಚೆನ್ನಾಗಿ ಬರುತ್ತೆ, ಕನ್ವೀನಿಯನ್ಸ್ ಇದೆ, ಸ್ಪೇಸ್ ಇದೆ. ರೈಟ್ ಸರ್. ಏನು ಇದು ಪ್ರೈಸಿಂಗ್ ಎಷ್ಟು ಬರ್ಬೋದು ಸರ್ ಇದು? ಸರ್ ನಮ್ಮ ಎಲ್ಲ ಪ್ರೈಸು ನಾವು ಇಲ್ಲಿ ಹಾಕಿರ್ತೀವಿ. ವಿ ನೀಡ್ ಟು ಸ್ಕ್ಯಾನ್, ನಾನು ತೋರಿಸ್ಬಿಡ್ತೀನಿ. ಇದು ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಫುಲ್ ಡೀಟೇಲ್ಸ್ ಬಂದ್ಬಿಡುತ್ತೆ. ನಿಮಗೆ ಬಲ್ಲೆನೋ ಬೇಕಂದ್ರೆ ನೋಡಿ, ಒಂದು ಹ್ಯಾಚ್ ಬ್ಯಾಗ್ ಇದೆ ರೆಡ್ ಕಲರ್. ಸರ್ ಇದು ಡೀಟೇಲ್ಸ್ ಸರ್, ಎಷ್ಟನೇ ಓನರ್ ಅಂಡ್ ಏನೇನು ಇದೆ ಸರ್? ಸರ್ ನೋಡಿ, ನಾನು ನಿಮ್ಗೆಲ್ಲ ತೋರಿಸಿದೆ. ಇವಾಗ ದೊಡ್ಡ ಗಾಡಿ ತೋರಿಸಿದೆ, XUV ಗಾಡಿ 7 seater ತೋರಿಸಿದೆ. ಇವಾಗ ಕೆಲವರು ಜನಕ್ಕೆ ಅಷ್ಟೆಲ್ಲ ಬೇಡ, ಚಿಕ್ಕ ಗಾಡಿ ತಗೊಳ್ತಾರೆ. ಚಿಕ್ಕ ಗಾಡಿ ಕೂಡ ಇದೆ ನಮ್ಮ ಹತ್ರ. ಇದು ಬಲೆನೋ ಸರ್, ಇದು ಬಲೆನೋ ಆಟೋಮೆಟಿಕ್. ಕೆಲವರು ಜನ ಚಿಕ್ಕ ಗಾಡಿ ಬೇಕಾದ್ರೆ ಸ್ಮಾಲ್ ಹ್ಯಾಚ್ ಬ್ಯಾಕ್ ಅಲ್ಲಿ ನೋಡಿದ್ರೆ ಇದು ಗಾಡಿ ತಗೊಳ್ಳಿ, ಬಲೆನೋ ಗಾಡಿ. ಇದಕ್ಕೂ ಲೋನ್ ಎಲ್ಲ ಆಗುತ್ತಲ್ಲ ಸರ್? ಅದು ಇದಕ್ಕೆ ಲೋನ್ ಎಲ್ಲ ಆಗುತ್ತಲ್ಲ? 100 ನೀವು ಯಾವ್ದಾದ್ರು ಗಾಡಿ ತಗೊಳ್ಳಿ. ಇವಾಗ ನ್ಯಾನೋ ಇದ್ರೂ ನಮ್ಮ ಹತ್ರ ಅದಕ್ಕೂ ಲೋನ್ ಮಾಡ್ಕೊಡ್ತೀವಿ ನಾವು. ಲೋನ್ದು ಏನು ಪ್ರಾಬ್ಲಮ್ ಇಲ್ಲ, ಓನ್ಲಿ ಸಿಬಿಲ್ ಚೆನ್ನಾಗಿರ್ಬೇಕಷ್ಟೇ. ಇದು ಕೂಡ ಲೋನ್ ಆಗುತ್ತೆ. ಸೂಪರ್ ಸರ್. ಅಂಡ್ ನೆಕ್ಸ್ಟ್ ನಿಮ್ಗೆ ಬಲೆನೋ ಬೇಡ ಅಂದ್ರೆ ನಿಮ್ಗೆ ನೋಡಿ ಇಲ್ಲಿ ಇಲ್ಲ, ಚಿಕ್ಕದು ಬೇಕಾದ್ರೆ ಯು ಕ್ಯಾನ್ ಗೋ ಫಾರ್ ಗ್ರ್ಯಾಂಡ್ ಆಟೋಮೆಟಿಕ್. ಇದು ಕೂಡ ಇದೆ ನಮ್ಮ ಹತ್ರ. ಸಿಟಿಯಲ್ಲಿ ನಿಮ್ಗೆ ಏನಾದ್ರು ಜಾಸ್ತಿ ಕಾಲ್ ನೋವು ಏನಾದ್ರು ಬಂತಂದ್ರೆ ಕ್ಲಚ್ ನ ಅವಾಗ ಹಿಡ್ಕೊಂಡು, ಸೊ ಇದು ನಿಮ್ಗೆ ಬೆಂಗಳೂರು ಟ್ರಾಫಿಕ್ ಇದು ಬೆಸ್ಟ್ ಕಾರ್ ಇಫ್ ಯು ಗೋ ಫಾರ್ ಅನ್ ಆಟೋಮೆಟಿಕ್ ವೇರಿಯಂಟ್. ಹ್ಯಾಚ್ ಬ್ಯಾಕ್ ಚೆನ್ನಾಗಿದೆ, ಕಲರು ನೋಡ್ಬೋದು, ಸೂಪರ್ ಆಗಿದೆ. ಅಂಡ್ ನೆಕ್ಸ್ಟ್ ಹಂಗೆ ಬಂದ್ರೆ ಇನ್ನೊಂದು ನಿಮ್ಗೆ ಒಂದು i10 ಇದೆ, 2 i10 ಇದೆ. ಸರ್ ಇದು ಕೂಡ ನೋಡಿ, ನಮ್ಮ ಹತ್ರ i10 ಇದೆ. ಚಿಕ್ಕ ಗಾಡಿ, ಮನೆಗೆ ಚಿಕ್ಕ ಗಾಡಿ, ಒಂದು ಚಿಕ್ಕ ಗಾಡಿ ಕಲೆಕ್ಟ್ ತಗೊಳ್ತಾ ಇದ್ದೀರಾ, ಇಲ್ಲ ಕಾಲೇಜ್ಗೆ, ಇಲ್ಲ ಓನ್ಲಿ ಆಫರ್ ಲೋಕಲ್ ಯೂಸ್ ಮಾಡ್ತೀರಾ ಅಂದ್ಬಿಟ್ಟು ಯಾವ ವೆರಿ ಬ್ಯೂಟಿಫುಲ್ ಇದು ತಗೊಳ್ಬಹುದು ನೀವು. ಸೂಪರ್. 2 ಸಿಂಗಲ್ ಓನರ್ ಬರುತ್ತಲ್ಲ? ಸಿಂಗಲ್ 2 ಸಿಂಗಲ್ ಓನರ್ ಬರುತ್ತೆ, ಚೆಕ್ ಮಾಡ್ಬೋದು. ವಿತ್ ಅಲಾಯ್ಸ್ ಅಂಡ್ ಅದು ವಿತೌಟ್ ಅಲಾಯ್ಸ್. ನಿಮ್ಗೆ ಟಾಪ್ ಎಂಡ್ ಬೇಕಂದ್ರು ಟಾಪ್ ಎಂಡ್ ಇದೆ, ಇಲ್ಲ ನಾರ್ಮಲ್ ಮಿಡ್ ಸೆಗ್ಮೆಂಟ್ ಬೇಕಂದ್ರು ಅದು ಒಂದಿದೆ. ಇದರ ವೀಕ್ಷಕರೇ, ನಮ್ಮ ಮುಂದೆ ಒಂದು ಸೆಲೆರಿ ಇದೆ. ಫುಲ್ ಈ ಕಡೆ ನೋಡ್ಬೋದು ನೀವು, ಬರೀ ಹ್ಯಾಚ್ ಬ್ಯಾಕ್ ಸಿಗುತ್ತೆ. ಅಂಡ್ ಇದು ಸೆಲೆರಿ ಡೀಟೇಲ್ಸ್ ಕೇಳೋಣ ಸರ್. ಇದ್ರ ಡೀಟೇಲ್ಸ್ ಸರ್, ಇವಾಗ ಬಂದು ಮಾರುತಿ ಲವರ್ಸ್ ಇಂಡಿಯಾದಲ್ಲಿ ಅನ್ಸ್ಟಾಪಬಲ್. ಅವ್ರು ಲೈಕ್ ಮಾಡಿದ್ರೆ ಮಾರುತಿ. ನಮ್ಮ ಹತ್ರ ಸಿಲೆರು ಕೂಡ ಇದೆ, ತುಂಬಾ ಚೆನ್ನಾಗಿದೆ.
ಸಿಂಗಲ್ ಓನರ್ ಇದೆ, ಫುಲ್ಲಿ ಲೋಡೆಡ್ ಗಾಡಿ ಇದೆ. ಒಂದು ಫಸ್ಟ್ ಟೈಮ್ ಯೂಸರ್ ಇದ್ರೆ ಸುಜುಕಿ ಚೆನ್ನಾಗಿರುತ್ತೆ ತುಂಬಾ ಕಲಿಯಕ್ಕೆ ಫ್ಯಾಮಿಲಿ ಯೂಸ್ಗೆ ಅಂಡ್ ಪೀಪಲ್ ಇವನ್ ನಮ್ ಕಾರ್ಡ್ ಕೂಡ 800 ಅದು ಕೂಡ ಮಾರುತಿನೇ. ಸೊ ಅವರ್ ಫಸ್ಟ್ ಲವ್, ಇಂಡಿಯನ್ಸ್ ಫಸ್ಟ್ ಲವ್ ಮಾರುತಿನೇ. ಮಾರುತಿ ಸೂಪರ್ ಆಗಿರುತ್ತೆ. ಇದು ಆಮೇಲೆ ಅದ್ರ ಬನ್ನಿ ಇನ್ನ ಚಿಕ್ಕದಂದ್ರೆ ಇದು ನೋಡ್ಬೋದು ನೀವು, ಕ್ವಿಡ್ ಕೂಡ ಇದೆ ನಮ್ಮ ಹತ್ರ, ರೆನಾಲ್ಡ್ ಕ್ವಿಡ್. ಇದು ಚಿಕ್ಕ ಗಾಡಿನೇ, ಇದನ್ನು ಚೆನ್ನಾಗಿದೆ ಸರ್. ಇದು ಸುಜುಕಿ ರೆನಾಲ್ಟ್ ಒಂದು ಇದು 1 ಲೀಟರ್ ಚಿಕ್ಕ ಗಾಡಿ. ಇದು ಇವನ್ ದಿಸ್ ಇಸ್ ಫಾರ್ ಲಾಂಗ್ ಹೋಗ್ಬೋದು ನೀವು, ಬಟ್ ಕಂಪೇರ್ ಟು ದಿಸ್ ಒನ್ ಸ್ಮಾಲ್ ವೆಹಿಕಲ್, ಸ್ಮಾಲ್ ಫ್ಯಾಮಿಲಿಗೆ ತುಂಬಾ ಚೆನ್ನಾಗಿರೋದು ವೆಹಿಕಲ್. ನಾರ್ಮಲ್ ಆಗಿ ವೆಹಿಕಲ್ಸ್ ಈ ಕಡೆ ಇರೋದು ಹ್ಯಾಚ್ ಬ್ಯಾಕ್ಸ್ ಅಲ್ಲಿ ಸರ್ವಿಸಿಂಗ್ ಕೊಟ್ರೆ ಎಷ್ಟು ಬರುತ್ತೆ ಸರ್? ಸರ್ ಮ್ಯಾಕ್ಸಿಮಮ್ ನೋಡಿ ಸರ್, ಎಲ್ಲಾ ಸರ್ವಿಸ್ ವಿತ್ GST ಎಲ್ಲ ನೋಡಿದ್ರೆ ಹೆಂಗೋ ನಾವು ಮಾಡ್ಕೊಡ್ತೀವಿ 1 year ಫ್ರೀ. 1 year ನಮ್ಮ ಹತ್ರನೇ ಇದೆ ಫ್ರೀ ಆಪ್ಷನ್. ಓಕೆ, ನೆಕ್ಸ್ಟ್ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಸೇರ್ಸಿದ್ರು 5,000 to 6,000 rupees ಬರುತ್ತೆ. 5 to 6,000. ಇವಾಗ ನೀವು 2-wheeler ಕೂಡ ಕೊಟ್ರು ಆರಾಮಾಗಿ ನಿಮ್ಗೆ 3,000 4,000 ಆಗುತ್ತೆ. ಅದ್ರ ಬಲ್ಲಿ ನೀವು ಇದು ಕೊಟ್ರೆ ಆರಾಮಾಗಿ ಗಾಡಿ, ಅದು ಬೈಂಗ್ ಅ ಬಿಗ್ ಕಾರ್, ನಿಮ್ ಮಳೆನ ಸೇವ್ ಆಗುತ್ತೆ, ಫ್ಯಾಮಿಲಿ ಸೇಫ್ಟಿ ಇರುತ್ತೆ. ಮೊನ್ನೆ ಫ್ಲಡ್ ಎಲ್ಲ ಆಯ್ತು, ಎಷ್ಟು ಫ್ಲಡ್ ಆಯ್ತು, ಅದು 2-wheeler ಎಷ್ಟೋ ಜನ ಬೀದೋಗಿದ್ರು. ಎಷ್ಟು ಕಾರ್ ಇದ್ರೆ ಅಟ್ಲೀಸ್ಟ್ ವಿಲ್ ಬಿ ಸೇಫರ್ ಸೈಡ್, ಫ್ಯಾಮಿಲಿ ಸೇಫ್ ಇರುತ್ತೆ. ನಮ್ದು ಲೇಡೀಸ್ ಇದ್ರೆ ಅವರು ಸೇಫ್ ಕೂಡ ಇರ್ತಾರೆ. ಅದಿದ್ರೆ ಚೆನ್ನಾಗಿರುತ್ತೆ ಸರ್. ಅಂಡ್ ನೆಕ್ಸ್ಟ್ ಗಾಡಿ ಹೋಗೋಣ ಸರ್. ಟಾಟಾ ಇದೆ ವೀಕ್ಷಕರೇ, ನೋಡಬಹುದು ಟಿಯಾಗೋ ಸರ್. ಇದು ಡೀಟೇಲ್ಸ್ ಇಲ್ಲ ಸರ್. ಸರ್ ಇದು ನೋಡಿ ಸರ್, ಇದು ಬಂದು ಆಟೋಮೆಟಿಕ್ ಗಾಡಿ ಇದೆ, ಸಿಂಗಲ್ ಓನರ್ ಗಾಡಿ ಇದೆ. ಸಿಂಗಲ್ ಓನರ್ ಆಟೋಮೆಟಿಕ್ ಗ್ರೇ ಕಲರ್ ವಿತ್ ಅಲಾಯ್ಸ್. ಇದು ಟಾಪ್ ಎಂಡ್ ಮಾಡಲ್ Lexus A+ ಇದು ತುಂಬಾ ಚೆನ್ನಾಗಿದೆ, ಫುಲ್ ಟಾಪ್ ಎಂಡ್. ಓಕೆ, ಪೀಪಲ್ ಆರ್ ಕ್ರೇಜಿ ಫಾರ್ ದಿಸ್ ಕಾರ್. ನಮ್ ತರ ಯಂಗ್ಸ್ಟರ್ಸ್ ಇದ್ರೆ ಒಂದು i20 ತುಂಬಾ ಇಷ್ಟ, i20 ಬೇಕೇ ಬೇಕು ಅಂತಾರೆ. ಆಲ್ರೆಡಿ ಅಪ್ಗ್ರೇಡ್ ಮಾಡಿದ್ದಾರೆ, ಅಲಾಯ್ ವೀಲ್ಸ್, ಅಲಾಯ್ಸ್ ನೋಡಬಹುದು ಎಷ್ಟು ಅಲಾಯ್ಸ್ ಮಾಡಿದ್ದಾರೆ. ಆಮೇಲೆ ಸನ್ರೂಫ್ ಕೂಡ ಇದೆ, ಹೊಸ i20 ಇದು ಚೆನ್ನಾಗಿದೆ ಸರ್. ಶೇಪ್ ಅಂತೆ ಈಗ ಸ್ಟಾಪ್ ಆಗಿದೆ, ಒಂಥರ ಕಂಪ್ರೆಸ್ ಮಾಡಿ. ಹೌದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. DRLs, ಲೈಟ್ಸ್, ಆಮೇಲೆ ಸನ್ರೂಫ್, ಆಮೇಲೆ ಡುವಲ್ ಟೋನ್ ಕಲರ್, ಇದು ವೈಟ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅಂಡ್ ಇದು ಫುಲ್ಲಿ ಟಾಪ್ ಎಂಡ್ ಅಲ್ಲ ಸರ್? ಹೌದು, ಫುಲ್ಲಿ ಟಾಪ್ ಎಂಡ್ ಮಾತ್ರ ಸನ್ರೂಫ್ ಸ್ಟಾರ್ಟ್ ಆಗುತ್ತೆ. ಇದು ಆಸ್ಟಾ ವೇರಿಯಂಟ್ i20 ಆಸ್ಟಾ. ಅಂಡ್ ನೆಕ್ಸ್ಟ್ ನೋಡಬಹುದು, ಆಮೇಲೆ ನೋಡಿ ಇದಕ್ಕೆ ಅಪ್ಗ್ರೇಡ್ i20 ಗೆ ಇನ್ನೊಂದು ಕೆಲವರು ಜನ ಇನ್ನು ಚಿಕ್ಕ ಗಾಡಿ ಬೇಕಾದ್ರೆ ನಿಯೋಸ್ ಇದೆ. It is also one of the best vehicles in terms of mileage. My personal choice, very beautiful vehicle, Nios. ಕಲರ್ ಅಂತೂ ಸೂಪರ್ ಆಗಿದೆ, ಒಂದು ಅಟ್ರಾಕ್ಟಿವ್ ಕಲರ್. ಅಂಡ್ ನೆಕ್ಸ್ಟ್ ನಿಮ್ಗೆ i10 ಬೇಡ ಅಂದ್ರೆ ನೀವು ನೋಡಬಹುದು, ಇನ್ನೂ ಸ್ವಲ್ಪ ಕಾಂಪ್ಯಾಕ್ಟ್ ಆಗಿ ಇರ್ಬೇಕಂದ್ರೆ ಒಂದು ವ್ಯಾಗನರ್ ಇದೆ. ವ್ಯಾಗನರ್ ಚೆಕ್ ಮಾಡಬಹುದು. ಮಿಡ್ ಸೆಗ್ಮೆಂಟ್ ಬರುತ್ತಾ? ಐ ಮೀನ್ ಇದು ಲೋ ಬಜೆಟ್ ಬರುತ್ತಾ ಹೆಂಗೆ ಸರ್ ಇದು? ಸರ್ ಇದು ತುಂಬಾ ಲೋ ಬಜೆಟ್ ಬರುತ್ತೆ. ಆಕ್ಚುಲಿ ಇದು ಓಲ್ಡ್ ಕಾರು, ಕೆಲವರು ಜನ ವ್ಯಾಗನರ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ, ಅವ್ರಿಗೋಸ್ಕರ ನಾವು ಇಕ್ಕಿದ್ವಿ. ಯಾಕಂದ್ರೆ ಎಲ್ಲಾ ಕಲೆಕ್ಷನ್ ಸಿಗ್ಬೇಕಂದ್ರೆ ಇವನ್ ಪೀಪಲ್ ಲೈಕು ಮಾಡ್ತಾರೆ ವ್ಯಾಗನರ್, ಅವ್ರು ಕೂಡ ಈ ಗಾಡಿ ಇದೆ. ಸರ್ ಇನ್ನ ಒಂದು ಬಂದು ತಿರ್ಗಾ ಇವಾಗ i20 ನಿಮ್ ಮ್ಯಾನುವಲ್ ನೋಡ್ಬಿಟ್ರಿ, i20 ಇನ್ನ ಒಂದು DCT ಅಲ್ಲೂ ಇದೆ ನಮ್ಮ ಹತ್ರ. ಇದು ಫುಲ್ ಡುವಲ್ ಟೋನ್ ಕಲರ್ ವಿತ್ ಸನ್ ರೂಫ್, ಅಲಾಯ್ ವೀಲ್ಸ್. DC3 ಅಂದ್ರೆ ಡ್ಯುಯಲ್ ಕ್ಲಚ್ ಸಿಸ್ಟಮ್, ಡುವಲ್ ಕ್ಲಚ್ ಟ್ರಾನ್ಸ್ಮಿಷನ್ ಬರುತ್ತೆ, ತುಂಬಾ ಪವರ್ ಇರುತ್ತೆ, ಚೆನ್ನಾಗಿರುತ್ತೆ. ಆಟೋಮೆಟಿಕಲ್ ತುಂಬಾ ಚೆನ್ನಾಗಿದೆ. ಆದ್ರೆ ನಿಮ್ಗೆ ವೀಕ್ಷಕರೇ ಹೇಳ್ಬೇಕಂದ್ರೆ i20 ದಲ್ಲಿ ಬರೋದೇ ನಿಮ್ಗೆ ಪೆಟ್ರೋಲ್ ಇಂಜಿನ್ಸ್, ಇವಾಗ ಲೇಟೆಸ್ಟ್ ಅಲ್ಲಿ ಬರೋದು. ನಿಮ್ಗೆ ಇಗ್ನಿಸ್ ಬೇಕಾ? ಇಗ್ನಿಸ್ ಇದೆ. ಅಂಡ್ ಅಲ್ಲಿ ಆಲ್ಟೋ ಬೇಕಾ? ಆಲ್ಟೋನು ಇದೆ. ಅಂಡ್ ಎರಡು ಡೀಟೇಲ್ಸ್ ಹೇಳ್ಬಿಡೋಣ ಸರ್. ಸರ್ ಇಗ್ನಿಸ್ ಗಾಡಿ ತುಂಬಾ ಲೈಕ್ ಮಾಡ್ತಾರೆ. ಇದು ಗಾಡಿ ಬಂದಿದೆ, ಇಗ್ನಿಸ್ ಗಾಡಿಗೆ ತುಂಬಾ ಲೈಕ್ ಫಾಲೋವರ್ಸ್ ಇದ್ದಾರೆ, ಇದಕ್ಕೂ ಲೈಕ್ ಮಾಡಕ್ಕಿದ್ದಾರೆ. ಸಿಂಗಲ್ ಓನರ್ ಇದೆ, ಸಿಗ್ಮಾ ವೇರಿಯಂಟ್ ಇದೆ, ಇದು ಸಿಂಗಲ್ ಓನರ್ ಗಾಡಿ ಇದೆ, ಕಮ್ಮಿ ಓಡಿದೆ. ಇದು ಕೂಡ ವಿತ್ ಫಾಗ್ ಲ್ಯಾಂಪ್ಸ್ ಎಲ್ಲ ಇದೆ ನಿಮ್ಗೆ. ನಾರ್ಮಲ್ ಆಗಿ ನೀವು ಗಾಡಿನ ತಗೊಂಡೋಗಿ ಡ್ರೈವ್ ಮಾಡ್ಬೋದು, ಏನು ನಿಮ್ಗೆ ಪ್ರಾಬ್ಲಮ್ಸ್ ಇಲ್ಲ ಅಂತ. ಆಫ್ಟರ್ 1 year ಅದು ಕೂಡ ನಾವೇ ಸರ್ವಿಸ್ ಮಾಡ್ಕೊಡ್ತೀವಿ. ಆಲ್ ರೈಟ್ ಸರ್. ಆಮೇಲೆ ಇನ್ನ ಒಂದು ಮೈ ಫೇವ್ರೇಟ್, ಫ್ಯಾಮಿಲಿ ಫಸ್ಟ್ ಬಯರ್ಸ್, ಆಲ್ಟೋ 90s ಜನರೇಷನ್ ಆಲ್ಟೋ ಅಂದ್ರೆ ಕ್ರೇಜಿ. ಇದು ಈ ಗಾಡಿ ಇದೆ, ಒಂದು ಚೆನ್ನಾಗಿದೆ, ನೋಡಬಹುದು ವೀಕ್ಷಕರೇ ನೀವು. ಸಿಲ್ವರ್ ಕಲರ್ ತುಂಬಾ ಚೆನ್ನಾಗಿದೆ. ಆಲ್ಟೋ ಆಲ್ವೇಸ್ ಒನ್ ಆಫ್ ದ ಬೆಸ್ಟ್ ಗಾಡಿ ಇತ್ತು ಆ ಟೈಮಲ್ಲಿ, ಇನ್ನ ಇದೆ. ಅದೇ ಜನಗಳು ಅಪ್ಗ್ರೇಡ್ ಆಗಿದ್ದಾರೆ. ಆದ್ರೆ ವೆರಿ ಬ್ಯೂಟಿಫುಲ್ ಕಾರ್. ಅಂದ್ರೆ ಫಸ್ಟ್ ಟೈಮ್ ಯೂಸರ್, ಚಿಕ್ಕ ಫ್ಯಾಮಿಲಿ, ಜಾಸ್ತಿ ಇನ್ವೆಸ್ಟ್ ಮಾಡಲ್ಲ ಅಂದ್ರೆ ಪ್ಲೀಸ್ ಗೋ ಫಾರ್ ದಿಸ್ ಆಲ್ಟೋ. ನಾವು ಇವಾಗ ಡೈರೆಕ್ಟ್ ಆಗಿ ಇನ್ಸ್ಪೆಕ್ಷನ್ ಹೋಗೋಣ ಸರ್, ಹೆಂಗೆ ಅಂತ. ಸರ್ ಇದು ಗಾಡಿ ಇನ್ಸ್ಪೆಕ್ಟ್ ಮಾಡ್ತೀರಾ ನೀವು ಇವಾಗ? ಹೌದು. ಓಕೆ, ಶೋರ್, ಡೆಫಿನೆಟ್ಲಿ. ಅದಕ್ಕೆ ನಮ್ ಬೇರೆಯವ್ರು ಇದ್ದಾರೆ, ನಾನು ಅವ್ರು ಕರಿತೀನಿ ಅವ್ರಿಗೆ. ಸರ್ ಇವ್ರ ಸಿದ್ದಿಕ್ ಅಂತ ಸರ್, ಇವ್ರು ನಮ್ ಎಕ್ಸ್ಚೇಂಜ್ ಪರ್ಸನ್, ಹಿ ವಿಲ್ ಬಿ ಕೋಆರ್ಡಿನೇಟಿಂಗ್ ವಿತ್. ಸೂಪರ್ ಸರ್. ನಮ್ ಗಾಡಿ ಈಗ ಸೇಲ್ ಮಾಡ್ಬೇಕು ಸರ್. ಈಗ ಏನೇನು ಇನ್ಸ್ಪೆಕ್ಷನ್ ಆಗುತ್ತೆ ಅಂತ ವೀಕ್ಷಕರಿಗೆ ಡೈರೆಕ್ಟ್ ಆಗಿ ತೋರ್ಸೋಣ ಅಂತ. ಸರ್ ಇದು ತುಂಬಾ ಈಸಿ ಇದೆ ಸರ್, ಏನು ಅದು ರಾಕೆಟ್ ಸೈನ್ಸ್ ಏನಿಲ್ಲ. ಏನಂದ್ರೆ ಇದರಲ್ಲಿ ನಿಮ್ಮ ವೆಹಿಕಲ್ ನಾವು ಪರ್ಚೇಸ್ ಮಾಡ್ಬೇಕಂದ್ರೆ ಕಾಸ್ 24 ಏನ್ ಮಾಡ್ತೀವಿ ನಾವು, ಎಂಟೈರ್ಲಿ 140 ಫೋಟೋಸ್ ತಗೊಂತೀವಿ ನಿಮ್ಮ ವೆಹಿಕಲ್ಗೆ ಪರ್ಚೇಸ್ ಮಾಡೋ ಟೈಮ್ಗೆ. ಆ 140 ಫೋಟೋಸ್ ಯಾಕೆ ತಗೊಂತೀವಿ ಅಂದ್ರೆ,
ಇವಾಗ ನಮ್ಮ ಚಾನಲ್ ಪಾರ್ಟ್ನರ್ಸ್ ನಮ್ ಯಾರಾದ್ರೂ ಬಂದು ಇಲ್ಲಿ ಗಾಡಿ ನೋಡ್ಬೇಕಂದ್ರೆ ಏನಾಗುತ್ತೆ ಅಂದ್ರೆ ಅವರು ಗಾಡಿ ಚೆನ್ನಾಗಿದ್ಯಾ, ಟ್ರಸ್ಟ್ ಇದೆಯಾ, ಕಾಸ್ಟ್ 24 ಮೇಲೆ ಟ್ರಸ್ಟ್ ಇದೆಯಾ. ಯಾಕಂದ್ರೆ 140 ಫೋಟೋಸ್ ಯಾಕಂದ್ರೆ ನಿಮ್ಗೆ ಒಂದು ರಿಪೋರ್ಟ್ ಕಾರ್ಡು ಬರುತ್ತೆ. ಯಾವ ಗಾಡಿ ಕೊಡ್ತಾರೆ ಅವ್ರಿಗೆ ಒಂದು ರಿಪೋರ್ಟ್ ಕಾರ್ಡು ಬರುತ್ತೆ. ರಿಪೋರ್ಟ್ ಕಾರ್ಡ್ ಯಾಕಂದ್ರೆ ಅದು ನಿಮ್ಗೆ ಗೊತ್ತಾಗುತ್ತೆ ನಿಮ್ ಪ್ರೈಸಿಂಗ್ ವೆಹಿಕಲ್ ಹೆಂಗಿದೆ, ವೆಹಿಕಲ್ ಪ್ರೈಸಿಂಗ್ ಅಂಡ್ ಏನಾದ್ರು ಇಶ್ಯೂಸ್ ನೀವು ಗೊತ್ತಾಗ್ಬಿಡುತ್ತೆ ಸರ್. ನೋಡಿ ಇದ್ನಲ್ಲಿ ಏನೇನ್ ನಾವು ಚೆಕ್ ಮಾಡ್ತೀವಿ, ಹೆಂಗೆ ಚೆಕ್ ಮಾಡ್ತೀವಿ ಅಂದ್ರೆ ನಮ್ಮ ಹತ್ರ ಒಂದು ಪೇಂಟ್ ಗೇಜ್ ಅಂತ ಒಂದಿರುತ್ತೆ. ಈ ಪೇಂಟ್ ಗೇಜ್ ಏನಂದ್ರೆ ಎಂಟೈರ್ಲಿ ವೆಹಿಕಲ್ಗೆ ಎಲ್ಲೆಲ್ಲಿ ಪೇಂಟಿಂಗ್ ಆಗಿದೆ ಗೊತ್ತಾಗ್ಬಿಡುತ್ತೆ. ನಿಮ್ದು ವೆಹಿಕಲ್ ರೂಫ್ ಇಂದ ಹಿಡಿದು ನಿಮ್ಗೆ ಡೋರು, ಬಾನಟ್, ಡಿಕ್ಕಿ ಎಲ್ಲ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಅದು ನಾವು ರಿಪೋರ್ಟ್ ನಲ್ಲಿ ಹಾಕ್ತಿವಿ. ಆ ಕಸ್ಟಮರ್ ಏನ್ ಮಾಡ್ತಾರೆ, ಗಾಡಿ ತಗೊಳ್ಳೋ ಟೈಮ್ನಲ್ಲಿ ನನ್ನ ಗಾಡಿ ಈ ಚೆಕ್ ಪೋಸ್ಟ್ ಇಂದ ಹೋಗಿದೆ, ಗಾಡಿ ಚೆನ್ನಾಗಿದೆ ಅಂತ ಅವ್ರು ಟ್ರಸ್ಟ್ ಮುಖಾಂತರನೇ ತಗೊಳ್ಳೋದು. ಇನ್ನೊಂದು ಅದ್ರ ಮೇಲೆ ನಮ್ದು ಎ ಸಿ ಮೀಟರ್ ಇರುತ್ತೆ. ಈ ಎ ಸಿ ಮೀಟರ್ ನಲ್ಲಿ ಏನೇನ್ ಕೂಲಿಂಗ್ ಇದೆ ನಿಮ್ ವೆಹಿಕಲ್ ನಲ್ಲಿ, ಕೂಲಿಂಗು ಎಲ್ಲ ನಾವು ಗೊತ್ತಾಗತ್ತೆ. ಇದು ಕೂಲಿಂಗ್ ಎಷ್ಟಾಗತ್ತೆ, ಎಷ್ಟು ಕೂಲಿಂಗ್ ಆಗತ್ತೆ ಅಂದ್ರೆ ನಿಮ್ಗೆ ನಾವು ತೋರಿಸ್ತೀನಿ ಬನ್ನಿ. ಇವಾಗ ನಿಮ್ ವೆಹಿಕಲ್ ಹೋಗಿ ಬಂದಿದ್ದೀರಾ, ನೀವು ಅಲ್ಲಿಂದ ಬಂದಿದ್ದೀರಾ, ಬಂದ್ಬಿಟ್ಟು ನಮ್ಮ ಹತ್ರ ಗಾಡಿ ಕೊಡ್ತಾ ಇದ್ದೀರಾ. ನೋಡಿ 29 ಡಿಗ್ರಿ, ಇವಾಗ 28 ಆಗಿದೆ, ಈ ತರ 27 ಆಗಿದೆ. ಈ ತರ ಹೋಗ್ತಾ 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 10, 9 ಅಂತ ಬರುತ್ತೆ. ಎಷ್ಟು ಚಿಲ್ ಆಗತ್ತೆ ಅದು ನಿಮ್ ವೆಹಿಕಲ್ದು ಇನ್ಸೈಡ್ ಕೂಲಿಂಗ್ ಎಫೆಕ್ಟ್ ಚೆನ್ನಾಗಿದೆ, ನಿಮ್ದು ಏನು ಪ್ರಾಬ್ಲಮ್ ಇಲ್ಲ ಗಾಡಿನಲ್ಲಿ, ಕೂಲಿಂಗ್ ಎಫೆಕ್ಟ್ ಚೆನ್ನಾಗಿದೆ. ಇಲ್ಲ ಅಂದ್ರೆ ಈ ಎ ಸಿ ವರ್ಕ್ ಮಾಡ್ಬೇಕಂದ್ರೆ 10,000, 15,000 ಡಿಪೆಂಡ್ ಅಪಾನ್ ವೆಹಿಕಲ್ಸ್ ಇರುತ್ತೆ. ಹೋಗ್ತಾ ಹೋಗ್ತಾ 30,000 ಆಗ್ಬೋದು. ಯಾಕಂದ್ರೆ ನಿಮ್ಗೆ ಕೂಲಿಂಗ್ ಇಲ್ಲ ಅಂದ್ರೆ ನೀವು ಗಾಡಿ ಕಂಫರ್ಟ್ ಇರಲ್ಲ, ಗಾಡಿ ಓಡ್ಸಕ್ಕೆ ಇರಲ್ಲ. ನಿಮ್ಗೆ ಪೇರೆಂಟ್ಸ್ ಇರ್ತಾರೆ, ನೀವು ಇರ್ತೀರಾ, ಗಾಡಿ ಓಡ್ಸಕ್ಕೆ ಒಂದು ಕಂಫರ್ಟಬಿಲಿಟಿ ಇರಲ್ಲ. ಅದಕ್ಕೆ ಎಷ್ಟು ಲಾಸ್ಟ್ ಅಂದ್ರೆ ಎಷ್ಟು ಬರ್ಬೇಕು ಸರ್? 10 ತನಕ, 10 ಕಿಂತ ಒಳಗಡೆ ಬಂದ್ರೆ ತುಂಬಾ ಚೆನ್ನಾಗಿದೆ. ಒಳಗಡೆ ಎ ಸಿ ಕೂಲಿಂಗ್ ಎಫೆಕ್ಟ್ ಇದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಬಂದಿರುತ್ತೆ ಸರ್. ಸ್ಲೋ ಆಗಿ ಇಳಿತಾ ಇರಬೇಕು ಸರ್. ಅದು 14 ಆಗತ್ತೆ, ತಿರ್ಗಾ ನೋಡಿ 14.2 ಆಯ್ತು, 14.1, 13 ಆಗತ್ತೆ, ಆ ತರ ಆಗತ್ತೆ ಸರ್. ಅದು ಹಂಗೆ ನಾವು ಏನ್ ಮಾಡ್ತೀವಿ, ಟೆಸ್ಟ್ ಡ್ರೈವ್ ಮಾಡೋ ಟೈಮ್ನಲ್ಲಿ ಇದು ನೋಡ್ತೀವಿ. ಇದು ನೋಡೋ ಟೈಮ್ನಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಕೂಲಿಂಗ್ ಬರ್ತಾ ಇದೆ ಅಂತ. ಆ ಕೂಲಿಂಗ್ ಎಫೆಕ್ಟ್ ಗೊತ್ತಾಗ್ಬಿಡುತ್ತೆ. ಇಷ್ಟೆಲ್ಲ ಚೆಕ್ ಪಾಯಿಂಟ್ಸ್ ನೀವು ಇನ್ಕ್ಲೂಡ್ ಮಾಡಿ. ಎಸ್ ಸರ್, ಎಸ್ ಸರ್. ಆಮೇಲೆ ಇನ್ನೊಂದಿದೆ ಸರ್, ಇನ್ನೊಂದು ಮೇನ್ ಟೂಲ್. ಯಾಕಂದ್ರೆ ಕಸ್ಟಮರ್ಗಳು ಕೇಳೋದೇ ಇದೆ ಮೇನ್. ಟೈರ್, ನಮ್ ಟೈರ್ ಎಷ್ಟಿದೆ, 20,000 ರೂಪಾಯಿ ಕಟ್ಬೇಕು ನಾನು ಈ ಗಾಡಿ ತಗೊಂಡಾದ್ಮೇಲೆ. ಸೆಕೆಂಡ್ ಹ್ಯಾಂಡ್ ಗಾಡಿ 20,000 ಈ ನೆಸೆಸಿಟಿ ಇಲ್ಲ, ನಾವೇ ಅವ್ರಿಗೆ ಅಪ್ಡೇಟ್ ಮಾಡಿರ್ತೀವಿ. ನೋಡಿ ಇವಾಗ ನಿಮ್ ಗಾಡಿ ಬಂದಿದ್ದೀರಾ, ನೀವು ಗಾಡಿ ನೋಡಿದಿರಾ, ನಿಮ್ ಗಾಡಿ ನೋಡಿದ್ರೆ 9.7 ಇದೆ. 9.7 ಅಂದ್ರೆ ಎಕ್ಸಲೆಂಟ್ ಟೈರ್. ಗಾಡಿ ನಿಮ್ದು ಜಾಸ್ತಿ ಲೈಫ್ ಆಗಿದೆ, ರೀಸೆಂಟ್ ಆಗಿ ತಗೊಂಡಿರ್ಬೋದು. ಇಲ್ಲಾಂದ್ರೆ ಗಾಡಿ ಟೈರ್ ಚೆನ್ನಾಗಿದೆ, ಯೂಸ್ ಜಾಸ್ತಿ ಆಗ್ತಾ ಇಲ್ಲ. ಇನ್ನೊಂದು ಬರುತ್ತೆ ಈ ತರ ನೋಡಿ, ಎಕ್ಸಾಂಪಲ್ ಈ ತರ ಒಂದು ಗಾಡಿ ಯಾರು ಕಸ್ಟಮರ್ ಇದೆ, ನಾವು ಚೆಕ್ ಮಾಡಿದ್ದೀವಿ. 1.6, 0.5, 1.6 ಅಂದ್ರೆ ಟೈರ್ ಹೋಗಿದೆ, ಚೇಂಜ್, ನೀಡ್ಸ್ ಟು ಚೇಂಜ್. ನಾವು ಅಲ್ಲೇ ಬ್ಯಾಡ್ ಕಂಡೀಷನ್, ಎಕ್ಸಲೆಂಟ್ ಕಂಡೀಷನ್ ಅಂತ ಟೈರ್ಸ್ ಹಾಕಿರ್ತೀವಿ. ಅದು ಇನ್ಸ್ಪೆಕ್ಷನ್ ಅಲ್ಲೇ ನೀವು ಎಲ್ಲ ಇರುತ್ತೆ. ಅದಕ್ಕೆ ಯಾಕಂದ್ರೆ ನೀವೆಲ್ಲ ರಿಪೋರ್ಟ್ ಕಾರ್ಡ್ ತಗೋಬೇಕು. ಅದಕ್ಕೆ ನಾವು CHR ಅಂತ ಹೇಳ್ತೀವಿ. ಆ ರಿಪೋರ್ಟ್ ಕಾರ್ಡ್ ನೀವು ತಗೊಂಡ್ರೆ ನಿಮ್ ಗಾಡಿನಲ್ಲಿ ಏನು ಪ್ರಾಬ್ಲಮ್ ಆಗಿದೆ, ಯಾಕೆ ನನ್ಗೆ ಪ್ರೈಸ್, ಇವಾಗ ನೀವು ಗಾಡಿ ಕೊಡೋ ಟೈಮ್ನಲ್ಲಿ ಯಾಕಪ್ಪ ನನ್ಗೆ 7 ಲಕ್ಷದ ಗಾಡಿ ನನ್ಗೆ 3 ಲಕ್ಷಕ್ಕೆ ಯಾಕೆ ಕೊಡ್ತಾ ಇದಾರೆ, 2 ಲಕ್ಷಕ್ಕೆ ಯಾಕೆ ಕೊಡ್ತಾ ಇದಾರೆ ಅಂದ್ರೆ ಡಿಪೆಂಡ್ ಅಪಾನ್ ಯುವರ್ ಇನ್ಸ್ಪೆಕ್ಷನ್ ರಿಪೋರ್ಟ್. ಇವಾಗ ನಾವು ರಿಪೋರ್ಟ್ ಕಾರ್ಡ್ ನೋಡಾದ್ಮೇಲೆ ನಾವು ಎಷ್ಟು ರ್ಯಾಂಕ್ ನಲ್ಲಿ ಬಂದಿದೀವಿ ಅನ್ನೋ ಗೊತ್ತಾಗುತ್ತೆ. ರಿಪೋರ್ಟ್ ಕಾರ್ಡ್ ಗೊತ್ತಾಗುತ್ತೆ. ಈ ರಿಪೋರ್ಟ್ ಕಾರ್ಡ್ ಮುಖಾಂತರ ನಿಮ್ಗೆ ಪ್ರೈಸ್ ಬರ್ತಾ ಇರೋದು. ಸೂಪರ್ ಸರ್. ಅಂಡ್ ನೆಕ್ಸ್ಟ್ ಈಗ ಇನ್ನೊಂದು ಡೌಟ್ ಸರ್, ಪೇಂಟ್ ಅಂದ್ರೆ ಅದು ಹೆಂಗೆ ಸರ್? ಹಾ ಸರ್, ಎಕ್ಸಾಂಪಲ್ ಈ ಪೇಂಟ್ ಗೇಜ್ ಇದೆಯಲ್ಲ ಸರ್, ಈ ಪೇಂಟ್ ಗೇಜ್ ನಲ್ಲಿ ಏನಾಗುತ್ತೆ, ನಿಮ್ದು ವೆಹಿಕಲ್ದು ಎಂಟೈರ್ ಪೇಂಟ್, ಎಂಟೈರ್ ಬಾಡಿ ಪೇಂಟ್, ಮೆಟಲ್ ಡಿಟೆಕ್ಟರ್ ಅಂತ ಹೇಳ್ತಾರೆ ಇದಕ್ಕೆ. ಎಂಟೈರ್ ಪೂರ್ತಿ ಪ್ಯಾನಲ್ ನಲ್ಲಿ ನೋಡ್ಬೇಕು. ಫಸ್ಟ್ ನಾವು ರೂಫ್ಗೆ ನಾವು ನೋಡ್ತೀವಿ. ರೂಫ್ ನಲ್ಲಿ ಬಿಟ್ಟು 76.9 ಅದು ನಿಮ್ ವೆಹಿಕಲ್ದು ಎಂಟೈರ್ ವೆಹಿಕಲ್ ಟು ವೆಹಿಕಲ್ ಚೇಂಜ್ ಆಗುತ್ತೆ. ಇದು ಬೇಸ್ ಆಗಿ ಇಡ್ಬಿಟ್ಟು ಮಿಕ್ಕಿದೆಲ್ಲ ಚೆಕ್ ಮಾಡ್ಬೇಕು ನಾವು. ಎಲ್ಲ ಈಚ್ ಅಂಡ್ ಎವ್ರಿ ಪ್ಯಾನಲ್ಸ್ ಚೆಕ್ ಮಾಡಬೇಕು. ಚೆಕ್ ಮಾಡಿದ್ರೆ ಇನ್ ಕೇಸ್ ಜಾಸ್ತಿ ಆದ್ರೆ 100 to 200 ಮೈಕ್ರಾನ್ಸ್ ಜಾಸ್ತಿ ಆದ್ರೆ ಇಟ್ ಈಸ್ ರಿಪೇರ್ಡಬಲ್ ಪ್ಯಾನಲ್. ರೀಪೇಂಟ್ ಆಗಿದೆ ಅಂತ ಅದನ್ನು ಮೆನ್ಷನ್ ಮಾಡಿ ಅದು ಇನ್ಫಾರ್ಮೇಶನ್ ಇರುತ್ತೆ. ಎಷ್ಟು ಪ್ಯಾನಲ್ ಪೇಂಟ್ ಆಗಿದೆ, ಏನಾಗಿದೆ ಅಂತ ಗೊತ್ತಾಗುತ್ತೆ. ಅಂಡ್ ಬೇರೆ ಏನ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ನಿಮ್ಗೆ ನಾವು ರೋಡ್ ಟೆಸ್ಟ್ ನಲ್ಲಿ ನಾವು SDT ಟೂಲ್ ಅಂತ ಹೇಳ್ತಾರೆ. ನಿಮ್ದು ECM ಬರುತ್ತಲ್ಲ, ಅಲ್ಲಿ ನಾವು ಹಾಕ್ಬಿಟ್ಟು ಟ್ರೈಲ್ ನೋಡ್ತೀವಿ. ಟ್ರೈಲ್ ಟೆಸ್ಟ್ ಡ್ರೈವ್ ಮಾಡುವಾಗ 5 ಕಿಲೋಮೀಟರ್ಸ್ 3 ಕಿಲೋಮೀಟರ್ಸ್ ನಾವು ಟೆಸ್ಟ್ ಡ್ರೈವ್ ನೋಡ್ತೀವಲ್ಲ, AC ಚೆಕ್ ಮಾಡೋ ಟೈಮಲ್ಲಿ ಇದು ನೋಡ್ತೀವಿ. ಇನ್ಸೈಡ್ ನಿಮ್ದು ಎಲೆಕ್ಟ್ರಿಕಲ್ ನಲ್ಲಿ ಏನಾದ್ರು ಟ್ಯಾಂಪರಿಂಗ್ ಮಾಡಿದೀರಾ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಅದು ಗೊತ್ತಾಗ್ಬಿಡುತ್ತೆ. ಅಂಡ್ ಈಗ ನಾನೀಗ ಸೇಲ್ ಮಾಡಿದ್ರೆ ಎಷ್ಟು ಸರ್ ಬೋನಸ್ ಅಂದ್ರೆ ಎಷ್ಟು? ಸರ್ ಬೋನಸ್ ನಿಮ್ಗೆ ಅದು ಏನಾಗುತ್ತೆ ಅಂದ್ರೆ ನೀವು
10 to 20,000 ಯಾ 10 to 50,000 ತನಕನೂ ನಿಮ್ಗೆ ಅಪ್ ಟು 50,000 ತನಕ ಡಿಪೆಂಡ್ ಅಪಾನ್ ಯುವರ್ ವೆಹಿಕಲ್, ಯಾವ ಗಾಡಿ ನೋಡ್ತಾ ಇದ್ದೀರಾ ಅದು ನಿಮ್ಗೆ ನಿಮ್ಗೆ ಸಿಗುತ್ತೆ. ಸೂಪರ್ ಸರ್. ಅಂಡ್ ನಮ್ಮ ವೀಕ್ಷಕರಿಗೆ ಒಂದು ಪಾಯಿಂಟ್ ಆಫ್ ವ್ಯೂ ಇರುತ್ತೆ. Thank ಈಗ you, ಕಾಸ್ thank you, 24 ಅಂದ್ರೆ ಇನ್ಸ್ಪೆಕ್ಷನ್ ಏನೇನ್ ಮಾಡ್ತಾರೆ, ಥ್ಯಾಂಕ್ ಯು ಅಂಡ್ ನೀವು ಮನೆ ಹತ್ರನೂ ಬಂದು ಮಾಡ್ತೀರಾ? ಎಸ್ ಸರ್, ನಾವು ಮನೆ ಹತ್ರನೂ ಮಾಡ್ತೀವಿ. ಅದಕ್ಕೆ ನಾವು ಎಕ್ಸಿಕ್ಯೂಟಿವ್ ನಂಬರ್ ಇರುತ್ತೆ, ನಿಮ್ಗೆ ಫೋನ್ ಮಾಡ್ಕೋಬಹುದು. ನೀವು ಫೋನ್ ಮಾಡ್ಬಿಟ್ಟು ನಾವು ನಿಮ್ಗೆ ಮನೆಗೆ ನಾವು ಟ್ರ್ಯಾಕ್ ಔಟ್ ಮಾಡ್ಬಿಟ್ಟು ನಿಮ್ಗೆ ಕಳಿಸ್ತೀವಿ ಸರ್. ಅಂಡ್ ಅದು ವೀಕ್ಷಕರೇ ನೀವು ನಿಮ್ಗೆ ಹೇಳ್ಬೇಕಂದ್ರೆ ಅದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಫ್ರೀ ಆಫ್ ಕಾಸ್ಟ್, ಇನ್ಸ್ಪೆಕ್ಷನ್ ಫ್ರೀ ಆಫ್ ಕಾಸ್ಟ್. ನೀವು ರಿಪೋರ್ಟ್ ಕಾರ್ಡ್ ತಗೋಬೇಕಂದ್ರೆ ಚಾರ್ಜಬಲ್ ಬೇಸಿಸ್, ಅಪ್ರಾಕ್ಸಿಮೇಟ್ಲಿ 399 ಇರ್ಬೋದು, 499 ಇರ್ಬೋದು, ಅಷ್ಟೇ ಡಿಪೆಂಡ್ ಲಾಸ್ಟ್ ಅಪಾನ್ ಯುವರ್ ವೆಹಿಕಲ್. ಮೇಲೆ ಇದ್ರೆ ಇರುತ್ತೆ ಎಲ್ಲಕ್ಕ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ ಸರ್. ಸರ್, ಸೊ ನಿಮಗೆ ವೀಕ್ಷಕರೇ ನೀವು ನೋಡ್ಬೋದು, ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ನೀವೇನು ಮಾಡಬೇಕಂದ್ರೆ ಲೈಕ್, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಫಾಲೋ ಮಾಡಬೇಕು. ಅದೇ ನೀವು ನಮಗೆ ಮಾಡೋ ಫೇವರು.